ಶಿಕ್ಷಣದಲ್ಲಿ ಅಭಿವೃದ್ಧಿಯ ಜೊತೆಗೆ ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯ ಬದಲಾವಣೆಯಾಗುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಡಾಕ್ಟರ್ ಶ್ರೀನಿವಾಸ್ ಎನ್ಟಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸೋಮವಾರದಂದು ಡಿಗ್ರಿ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ಭಾಷಣ ಮಾಡುತ್ತಾ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿರವರು ನಿನ್ನೆ ನಡೆದ ಶಿಕ್ಷಣ ಇಲಾಖೆ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ನಡೆದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದ ಶಾಲೆಗಳ ಮುಖ್ಯ ಗುರುಗಳಿಗೆ, ವಿಷಯ ಶಿಕ್ಷಕರಿಗೆ ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕೃತಜ್ಞತಾ ಸಮರ್ಪಣಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಶ್ರೀ ಪ್ರಶಾಂತ್ ಸಾಗರ ಸ್ವಾಮೀಜಿಗಳು ಇವರ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿದರು. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಭದ್ರ ಅಡಿಪಾಯ ಹಾಕುವಲ್ಲಿ ಅವಿರತವಾಗಿ ಶ್ರಮಿಸಿದ ಮತ್ತು ಮಾರ್ಗದರ್ಶನ ನೀಡಿದ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸುವುದು ಅತ್ಯಂತ ಶ್ರೇಷ್ಠ ಹಾಗೂ ಪ್ರೇರಣಾದಾಯಕ ಕಾರ್ಯಕ್ರಮವಾಗಿದೆ. ಪಠ್ಯದ ಜೊತೆಗೆ ನೈತಿಕ ಮೌಲ್ಯವನ್ನ ಕಲಿಸಿ ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಲ್ಲಿ ನೀವು ನೀಡಿರುವ ಕೊಡುಗೆಯನ್ನ ನಾವು ಹೃತ್ಪೂರ್ವಕ ಶ್ಲಾಘಿಸುತ್ತೇವೆ. ಕ್ಷೇತ್ರದಲ್ಲಿ ಈಗಾಗಲೇ ಅಭಿವೃದ್ಧಿಯ ಜೊತೆಗೆ ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯ ಬದಲಾವಣೆಯಾಗುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಶಿಕ್ಷಣದಿಂದ ಶಿಸ್ತು, ವಿನಯತೆ, ಮಾನವೀಯ ಮೌಲ್ಯಗಳು, ಉತ್ತಮ ಚಾರಿತ್ರ್ಯ ಬೆಳೆಸಿಕೊಂಡಾಗ ಮಾತ್ರ ದೇಶಕ್ಕೆ ಏನಾದರೂ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ವೆಂಕಟೇಶ್ ರಾಮಚಂದ್ರಪ್ಪರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಮೈಲೇಶ್ ಬೇವೂರವರು, ಇಒ ನರಸಪ್ಪರವರು, ಜಗದೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಗರಿಬೊಮ್ಮನಹಳ್ಳಿ, ಅನಂತಕುಮಾರ್, ರಂಗಪ್ಪ, ಸಿದ್ದರಾಧ್ಯ, ಆಂಜನೇಯ ಸೇರಿದಂತೆ ಶಿಕ್ಷಕ ವೃಂದದವರು ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ.
ಪೂಜೆ ಮುಗಿಸ್ಕೊಂಡು ಮತ್ತೆ ನಮ್ಮ ಕ್ಯಾಂಪ್ ಅಟೆಂಡ್ ಮಾಡಿ ನಾನು ಮತ್ತೆ 12:30ಗೆ ಬಿಟ್ಟು ನಮ್ಮ ಸುಧಾಕರ್ ಸರ್ ತೀರ್ಕೊಂಡು ಹೋಗಿದ್ರು. ಅವರ ಇದರಾಗಿ ಅವರ ಪುಣ್ಯತಿಥಿಯಲ್ಲಿ ಭಾಗವಹಿಸಿ ನಾನು ಮತ್ತೆ 5:04 ನಾನು ಬೆಂಗಳೂರು ದೇವನಹಳ್ಳಿ ನಮ್ಮ ಪಕ್ಷದ ಕಾರ್ಯಕ್ರಮ ರಾತ್ರಿ 12 ಗಂಟೆ ಮಾಡಿ 11 ಗಂಟೆಗೆ ಕುಳಿತರು. ಬೆಳಗ್ಗೆ ಮತ್ತೆ ನಾನು 7 ಗಂಟೆ ಹೊರಟೆ 10 ಗಂಟೆಗೆ ಬಂದ್ಬಿಟ್ಟು ಮತ್ತೆ ಈ ಮತ್ತೆ 5 ಗಂಟೆಗೆ ಮತ್ತೆ ನಾನು ಮೀಟಿಂಗ್ ಇದೆ ಬೆಂಗಳೂರಲ್ಲಿ ವಾಪಸ್ ಹೋಗಬೇಕು. ಆದರೆ ತುಂಬಾ ದಿನ ಕಾರ್ಯಕ್ರಮಗಳು ಒಬ್ಬನೇ ಮಾಡೋಕ್ಕಾಗಲಿಲ್ಲ. ಆದರೆ ಕೆಲವು ಕಾರ್ಯಕ್ರಮಗಳು ನಮ್ಮನ್ನ ಎಚ್ಚರಿಸಿದರೆ ಮತ್ತೆ ನಮ್ಮನ್ನ ಎಳೆದು ಬರ್ತಾರೆ. ಅಂತ ಒಂದು ಕಾರ್ಯಕ್ರಮ ಇವತ್ತು ನನಗೆ ಎಚ್ಚರಿಸಿದಂತ ಮತ್ತು ಪ್ರೀತಿಯಿಂದ ಅಟೆಂಡ್ ಮಾಡಬೇಕು ಎಷ್ಟು ಹೋಗ್ತಿರಲಿ ಅದೆಲ್ಲ ನನ್ನ ಕಾರ್ಯಕ್ರಮದ ಬದಿಗೊಟ್ಟು ಮುಖ್ಯಮಂತ್ರಿಗಳು ತುಂಬಾ ಸಿದ್ಧತೆ ಹೇಳೋದು 4 ಗಂಟೆಗೆ 10 ಗಂಟೆಗೆ ಮೀಟಿಂಗ್ ಇದೆ, ಯಾರು ಪ್ರಶ್ನೆ ಇಲ್ಲ, ಮತ್ತೆ ಎಲ್ಲ ವಾಪಸ್ ಬಂದು ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತ ನಾನು ಮತ್ತೆ ಸೆಷನ್ ಮಾಡಿಸಿಕೊಂಡು ಸಾಯಂಕಾಲ ಮೀಟಿಂಗ್ ಅಟೆಂಡ್ ಮಾಡಬೇಕು. ತುಂಬಾ ನಮಸ್ಕಾರ. ನಮ್ಮ ತಾಲೂಕಿನ ಒಂದು ರಾಜ್ಯದಲ್ಲೇ ಒಂದು ವಿವಿಧ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದು ನಮ್ಮ ಎಸ್ಪೆಷಲಿ ಎಜುಕೇಶನ್ ಪ್ರೋತ್ಸಾಹ ಮಾಡ್ತಾರೆ. ಅವ್ರಿಗೆ ಒಂದು ನಮ್ಮ ತಾಲೂಕಿನ ಉತ್ತಮ ಕೊಡುಗೆ ಕೊಟ್ಟಂತ ಶಿಕ್ಷಕರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಸಲ್ಲಿಸಬೇಕಾಗಿದೆ. ಆ ಕಾರ್ಯಕ್ರಮಕ್ಕೆ ಹೋಗಲೇಬೇಕಾಗಿದೆ. ಹೋಗಿ ಮತ್ತೆ ನನ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಯಿತು ಅಂತ ಹೇಳು. ಇವತ್ತು ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ಇವತ್ತು ಮತ್ತೆ ಬೆಳಗ್ಗೆ ನಾನು ಬಂದಿದ್ದೀನಿ. ಅದು ನಿಮ್ಮ ಶಕ್ತಿ. ಅದು ಅವರು ಶಾಸಕರಾಗಿ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿರ್ಬೋದು. ಕೆಲವು ಕಾರ್ಯಕ್ರಮಗಳು ನಮ್ಮನ್ನ ಎಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಕರ್ಕೊಂಡು ಮಾಡ್ತಾರೆ. ಅಂತ ಒಂದು ಪ್ರೀತಿಯಾಗಿ ಬೆಳೆಸಿದಂಥ ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ನಾನು ಹೇಳಲಿಕ್ಕೆ ಇಲ್ಲಿ ಬಹುಮುಖ್ಯವಾಗಿ ನಾನು ಮಾಡ್ತಾ ಇರೋದು ಇಲ್ಲಿ ನಾವು ಎಷ್ಟು ನಾವು ಯಾರು ಏನು ಬೇಜಾರಾಗ ಸಿದ್ಧಾಂತ ಪೂರಗಳನ್ನು ಬೇಜಾರಾಗಿದೆ. ಅಂದ್ರೆ ಒಳ್ಳೆ ಶಿಕ್ಷಕರ ಬಗ್ಗೆ ಇವರು ಪರಿಸ್ಥಿತಿ ಆಗಿರಲ್ಲ. ಇವರು ಮಕ್ಕಳು ಒಳ್ಳೆ ಶಿಕ್ಷಣ ಒಳ್ಳೆ ಶಿಕ್ಷಣ ಸಿಕ್ಕಿದ್ರೆ ಇವರು ಮನಸ್ಸಾಗಿ ಇವರು ಒಳ್ಳೆಯ ಸಮಾಜ ಕೊಡುಗೆ ಆಗಿರ್ಬೋದಿಲ್ಲ ಅಂತೇಳಿ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಬಹಳ ಒಳ್ಳೆಯ ಮುನ್ನುಡಿ ನಮ್ಮ ತಾಲೂಕಿಗೆ ಕೆಲಸ ನಿಮ್ಮದಾಗಿದೆ. ಸೊ ನಿಮ್ಮ ಇದು ನಾವೇನು ಶ್ರಮ ಪಟ್ಟಿಲ್ಲ, ಏನೇನು ನಮ್ಮ ಹಿರಿಯವರು ಮತ್ತು ನಮ್ಮ ಸರ್ಕಾರ ನಿಮಗೆ ಎಲ್ಲಿ ಸಹಕಾರ ಬೇಕೋ ಅದು ಕೊಟ್ಟಿದೆ. ಆದರೆ ಒಂದು ಮನಸ್ಸಾಗಿನ ನಿಮ್ಮ ಪ್ರೀತಿಯಿಂದ ಮತ್ತು ನಿಮ್ಮ ಬದ್ಧತೆಯಿಂದ ಇವತ್ತು ನಮ್ಮ ತಾಲೂಕಿಗೆ ತುಂಬಾ ಗೌರವ ಕೆಲಸಗಳೆಲ್ಲ ಮಾಡಿದ. ಅದಕ್ಕೋಸ್ಕರ ನಿಮಗೆ ಗೌರವಪೂರ್ವಕ ನಮನಗಳು ಮತ್ತು ಧನ್ಯವಾದಗಳನ್ನು ನಾನು ತಿಳಿಸಬೇಕಾಗ್ತದೆ. ಯಾಕಂದ್ರೆ ನೀವು ನಮಗೆ ನಾನು ಯಾವಾಗ ಹೇಳ್ತೀನಿ ಎಲ್ಲ ಈಗ ನೆಕ್ಸ್ಟ್ ಸೆನ್ಸಸ್ ಮಾಡೋದು ನೀವೇ, ನೆಕ್ಸ್ಟ್ ನಮ್ಮ ಬರುತ್ತೆ ಅದು ಮಾಡೋದು ನೀವೇ, ನಮ್ಮ ಓಟಿಂಗು ಓಟ್ ಹಾಕ್ಸೋರಿಗೆ ಗೆಲ್ಸೋರಿಗೆ ಸೋಲ್ಸೋರಿಗೆ ಅಂತ ಹೇಳಿ. ಆದರೆ ಒಂದು ಒಳ್ಳೆ ಕೆಲಸ ಮಾಡೋದು ರಿಸಲ್ಟ್ ಏನು ಬರ್ತದೆ ಅಂದರೆ ನೀವು ಆಟೆ ಕೊಟ್ಟಿದ್ರೆ ಮಕ್ಕಳು ಎಷ್ಟೋ ಒಂದು ಭದ್ರತೆಯಿಂದ ಬೆಳಗ್ಗೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಸೊ ನಿಮ್ಮಿಂದ ಈ ಒಂದು ಅವರು ಗಮನಿಸಿದ ಅವರು ಬಹಳ ಸೀರಿಯಸ್ ಆಗಿದ್ರು. ಬಟ್ ಆದ್ರೆ ಶಿಕ್ಷಣದ ಜೊತೆಗೆ ಶಾಸಕರ ಮಾತು ಹೇಳಿದ್ರೆ ಮಕ್ಕಳಿಗೆ ವಿದ್ಯೆ ಕಲಿಸುವುದರ ಜೊತೆಗೆ ಅವರಿಗೆ ನೈತಿಕ ಶಿಕ್ಷಣವನ್ನು ಕೂಡ ಹೇಳ್ಕೊಡ್ಬೇಕಾಗಿದೆ. ಜೀವನದಲ್ಲಿ ಮಕ್ಕಳು ಗಲಾಟೆ ಮಾಡಿದ್ರೆ ಅಥವಾ ಯಾರು ಬೈದರೆ ಅವರಾಶಿಗಳಿಂದ ಬೈದರೆ ಹೊಡೆದಾಡಿದರೆ ನಮ್ಮ ಹಲವಾರು ಶಿಕ್ಷಕರು ಅದನ್ನ ಏನು ತೆರೆ ಹಾಕೋಲ್ಲ, ಸುಮ್ಮನೆ ಬಿಡ್ತಾರೆ. ಆದರೆ ಅದನ್ನ ತಿಳಿ ಅವರಿಗೆ ಒಂದು ಬುದ್ಧಿವಾದವನ್ನು ಹೇಳೋದು ಯಾಕೆ ಹೇಳಿದೆ ಅಂದ್ರೆ ಅದು ನಿಮ್ಮ ಕೈಲಿದೆ. ಅದಕ್ಕೆ ಶಾಸಕರು ಅದನ್ನು ಗಮನಿಸಿ ಆ ಮಕ್ಕಳಿಗೆ ಯಾವ ತರ ಇರಬೇಕು ಎಂಬುದನ್ನು ನಾವೆಲ್ಲರೂ ಕೂಡ ಕಲಿಸಿ ಎನ್ನುವಂತ ಭಾವವನ್ನು ಅವರು ವ್ಯಕ್ತಪಡಿಸಿದರು. ನಿಜಕ್ಕೂ ಕೂಡ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಎನ್ನುವಂತಹ ಮಾತನ್ನು ಹೇಳ್ತಾ ಇವತ್ತೇನು ತಾಲೂಕಿಗೆ ಹೆಮ್ಮೆ ತಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ನನಗೆ ಗೊತ್ತಿರಾಗ ಈ ಜಗತ್ತಲ್ಲಿ ಬಹಳ ಶ್ರೇಷ್ಠವಾದ ಸಂಪತ್ತು ಅದು ಇದೆ. ನಚೋರಾಹಾರಂ ನ ಪ್ರಾಪ್ತುಭಾಜ್ಯಂ ನಚಮಾರಕಾರಿ ಏಕತೆ ವರ್ಧದೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯೆ ಎನ್ನುವಂಥದ್ದು
ಇರೋದು ಮಾತ್ರ ಶ್ರೇಷ್ಠ. ವಿದ್ಯೆ ಇರತಕ್ಕಂಥದ್ದು ಮಾತ್ರ ನಮ್ಮ ಜೊತೆಗೆ ನಾವು ಎಲ್ಲಿ ತನಕ ಇರ್ತೇವೆ, ಉಸಿರು ಇರೋ ತನಕನೂ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಯಾವುದಂತ ಅದು ಇದೆ. ಅದಕ್ಕೆ ನೀವು ಬೆಲೆ ಕೊಡ್ರಿ, ಅದನ್ನು ನೀವು ಕಲ್ತ್ಕೊಳ್ರಿ. ಆ ವಿದ್ಯೆಯನ್ನು ನೀವು ಯಾವತ್ತೂ ಕೂಡ ಸಂಪಾದಿಸಬೇಕು ಅಂತ ಮಾತುಗಳನ್ನು ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೀನಿ. ಶುಭ ಪಡೆಯುವುದರ ಮೂಲಕ ನಮ್ಮ ವಿಜಯನಗರ ಜಿಲ್ಲೆ ಸಾರ್ವಜನಿಕ ಅತ್ಯಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷಪಡ್ತೇನೆ. ಕಳೆದ ವರ್ಷದ ಪ್ರಾರಂಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಇಲಾಖೆ ಹಾಕಿಕೊಳ್ಳುವುದರ ಮೂಲಕ ಈ ಒಂದು ಫಲಿತಾಂಶ ಬರಲಿಕ್ಕೆ ಮೂಲ ಕಾರಣವಾಗಿದೆ. ಆಯಾ ತಾಲೂಕುಗಳ ವಿಧಾನಸಭಾ ಕ್ಷೇತ್ರದ ಶಾಸಕರ ಜೊತೆಗೆ ನಾವು ಶಿಕ್ಷಕರ ಸಭೆಗಳನ್ನು ಮಾಡಿದ್ದೇವೆ, ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆಗಳನ್ನು ಮಾಡಿದ್ದೇವೆ, ಸಿಒರ ಜೊತೆಗೆ ಸಭೆಗಳನ್ನು ಮಾಡಿದ್ದೇವೆ, ಬಿಒರ ಹಂತದಲ್ಲಿ ಸಭೆಗಳನ್ನು ಮಾಡಿದ್ದೇವೆ ಮತ್ತು ಇಡೀ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ಮುಖ್ಯ ಸಚಿವರ ಸಭೆಗಳನ್ನು ಮಾಡುವುದರ ಮೂಲಕ ಫಲಿತಾಂಶ ಬರಲಿಕ್ಕೆ ಬಹಳ ಒತ್ತಡ ಕೊಟ್ಟಿದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೇಕಡ 96 ಫಲಿತಾಂಶವನ್ನು ಪಡೆಯುವ ಮೂಲಕ ವಿಜಯನಗರಕ್ಕೆ ಒಂದೇ ಸ್ಥಾನದಲ್ಲಿದೆ. ರಾಜ್ಯಕ್ಕೆ 10 ಸ್ಥಾನದಲ್ಲಿದೆ, ಕಲ್ಯಾಣ ಕರ್ನಾಟಕದಲ್ಲಿ ಒಂದೇ ಸ್ಥಾನದಲ್ಲಿದೆ. ನಾವು ಕಳೆದ ವರ್ಷ 40+40+ ವಿಜಯಗಳನ್ನು ಮುಂದಿಟ್ಟುಕೊಂಡು ಈ ಫಲಿತಾಂಶವನ್ನು ಪಡೆದುಕೊಂಡ್ವಿ. ಅಂದರೆ ಯಾವುದೇ ಮಗು ಕನಿಷ್ಠ ಕಲಿಕೆಯಲ್ಲಿರ್ತಕ್ಕಂಥ ಮಗು 40 ಅಂಕಗಳನ್ನು ಪಡೆದು ಪಾಸ್ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ 40+ ವಿಜಯವನ್ನು ನಾವು ಮುಂದಿಟ್ಟುಕೊಂಡು ಅದನ್ನು ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ಎದುರಿಸುವ ಮೂಲಕ ಫಲಿತಾಂಶ ಹೆಚ್ಚಳಕ್ಕೆ ಕಾರಣವಾಯಿತು. ಈ ವರ್ಷ 80+ ವಿಜಯಗಳನ್ನು ಮುಂದಿಟ್ಟುಕೊಂಡು SSLC ಮಗು ಕನಿಷ್ಠ 80 ಅಂಕಗಳನ್ನು ಪಡೆಯಬೇಕು ಅಂತಕ್ಕಂಥ ಒಂದು ವಿಷಯದಿಂದ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಜಿಲ್ಲಾ ಹಂತದ MRP ಪ್ರವೇಶಿಕೆಯನ್ನು ಕೂಡ ನಾವು ಈ ವಾರದಲ್ಲಿ ಹಾಕಿಕೊಂಡು ಒಟ್ಟಾರೆ ಫಲಿತಾಂಶ ಈ ಸಭೆ ನಮ್ಮ ವಿಜಯನಗರಕ್ಕಿಂತ ಶೇಕಡ 100 ಅಂತಕ್ಕಂಥ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಫಲಿತಾಂಶ ಬರಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರು ಸಹ ನಮ್ಮ ಇಲಾಖೆಗೆ ಸ್ವತಃ ಅವರೇ ವಿಶ್ರಾಂತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಇಲಾಖೆಗೆ ಅತಿ ಹೆಚ್ಚಿನ ಒಂದು ನೆರವು ನಾವು ನೀಡ್ತಾ ಇದ್ದಾರೆ. ಹಾಗಾಗಿ ನಾವು ಇಲಾಖೆಯ ಮುಖ್ಯಸ್ಥರಾಗಿ ಮಾನ್ಯ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಫಲಿತಾಂಶಕ್ಕೆ ಬಹಳ ಮುಖ್ಯವಾಗಿ ಕಾರಣ ಇರ್ತಕ್ಕಂಥದ್ದು ಇಲಾಖೆಯ ಅಧಿಕಾರಿಗಳು ಮಾತ್ರವೇ ಅಲ್ಲ. ಯಾಕಂದ್ರೆ ನಾವು ವಿದೇಶವನ್ನು ಮಾತ್ರ ನೀಡಿರ್ತೇವೆ, ಅದು ನಿಜವಾಗಿ ಅದನ್ನ ಪರಿಶುದ್ಧಗೊಳಿಸುವುದು ನಮ್ಮ ಎಲ್ಲ ಶಿಕ್ಷಕರಿಂದ. ಆ ಶಿಕ್ಷಕರಿಂದ ಏನು ಶ್ರಮ ಪಡಿತಾರೆ, ಆ ಶ್ರಮಕ್ಕೆ ಪ್ರತಿಫಲ ಇವತ್ತು ಸಂದಿದೆ ಅಂತಕ್ಕಂಥದ್ದು ನಾನು ಹೇಗೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಬರೀ ವಿದೇಶವನ್ನು ಕೊಡ್ತೀವಿ, ವಾಸ್ತವಿಕವಾಗಿ ಆ ವಿದೇಶಗಳನ್ನ ತರಗತಿಯ ಕೊಠಡಿಗಳಲ್ಲಿ ಜಾರಿ ಇರತಕ್ಕಂಥದ್ದು ತಾವುಗಳೇ ಆಗಿದ್ದೀವಿ. ನಮ್ಮ ವಿದೇಶಗಳನ್ನ ಪಾಸಿದ್ದೀವಿ, ಫಲಿತಾಂಶ ಬರಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಮತ್ತೆ ತಮ್ಮೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ವರ್ಷ ಈಗಾಗಲೇ ಹೇಳಿದರೆ 80+ ವಿಷನ್ ಅಂತ ಒಂದು ಕಾರ್ಯಕ್ರಮವನ್ನು ಒಂದು ಯೋಜನೆಯನ್ನು ನಾವು ಮಾಡಿ ನಮ್ಮ ಜಿಲ್ಲೆಯ ಪಕ್ಷ ಶೇಕಡ 100ರಷ್ಟು ಬರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ವಿಷಯವನ್ನು ಹೇಳಿರ್ತಕ್ಕಂಥ ನಮ್ಮ ಶಾಸಕರು ತಮಗೂ ಈ ಸಂದರ್ಭದಲ್ಲಿ ತಿಳಿಸಿ ನನಗೆ ಒಂದು 4 ಮಾತುಗಳನ್ನು ಮಹಾದೇವರು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ, ಬಂಗಾರಾಮ್ ಟೆಂಪಲ್ ಇದೆ, ಸುಮಾರು 224 ನಮ್ಮೂರಿನವರಿಗೆ ಈ ತರ ಬುಡಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ಜನರು ಪ್ರತಿ ವರ್ಷ ಒಂದು ದೇವರನ್ನು ಒಪ್ಪಿಗೆ ಬರ್ತಾರೆ. ಒಪ್ಪಿಗೆ ಬಂದಾಗ ಬಂಗಾರಾಮ್ ಟೆಂಪಲ್ ವೇದಿಕೆಗಳಲ್ಲಿ ಎಲ್ಲ ದೇವರುಗಳನ್ನ ಒಪ್ಪಿಗೆ ಮಾಡಿದಾಗ ಕೇಳ್ತಾರೆ, ನೀವು ಊರಿನ ದೇವತೆ ಈ ವರ್ಷ ಏನ್ ಮಾಡಿದ್ರು? ಆಗ ದೇವರು ಹೇಳ್ತಿಲ್ಲ, ಊರಲ್ಲಿಂದ ಕಾಲ ಇತ್ತು, ರೋಗ ಇತ್ತು, ಅದನ್ನೆಲ್ಲ ವಾಸಿ ಮಾಡ್ತೀವಿ ಅಂತ ಹೇಳಿದಾಗ ಅವರು ಆ ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟು ಅವರಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾರೆ. ಇನ್ನೊಂದು ಕಡೆಗೆ ಇಲ್ಲ, ಇನ್ನೊಂದು ಊರಿನಲ್ಲಿ ಹೇಳ್ತಾರೆ, ಈ ಊರು ದೇವತೆ ಏನ್ ಮಾಡಿದ್ರು, ಆ ದೇವತೆ ಏನ್ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಆ ಕಾಂಪೌಂಡಿನ ಮೂಲೆಯಲ್ಲಿ ಆ ದೇವತೆಯನ್ನು
ಬಿಸಾಕ್ಬಿಡ್ತೀವಿ, ಅದರ ದೈವತ್ವವನ್ನು ಅಳಿಸಿ ಬಿಸಾಕ್ಬಿಡ್ತಾ ಇದ್ದಾರೆ. ಆದ್ರೆ ಕೆಲಸ ಮಾಡ್ತಕ್ಕಂಥ ದೇವತೆಗಳನ್ನ ಇನ್ನೊಂದಷ್ಟು ದೈವತ್ವವನ್ನು ಕೊಟ್ಟು ಪೂಜೆ ಮಾಡ್ತಕ್ಕಂಥ ಕೆಲಸ ಒಂದ್ ಕಡೆಗಾದ್ರೆ, ಕೆಲಸ ಮಾಡದೇ ಇರ್ತಕ್ಕಂತಹ ದೇವಗಳಿಗೆ ಅವರ ದೈವತ್ವವನ್ನು ನಾಶಪಡಿಸಿಬಿಟ್ಟು ಒಂದ್ ಕಡೆ ಹಾಕ್ತಾರೆ. ಆ ಹೆಸರು ಬಹಳ ಜನ ಕೊಡೋದು ಪ್ರಜಾಪ್ರಭುತ್ವ ಡಾಕ್ಟರ್ ಕಾವ್ಯ ಎಂಬ ದೇವತೆಗಳನ್ನು ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಶಾಸಕರನ್ನು ಬಹುತೇಕ ಅವರು ಹೋಲಿಸಬಹುದು ಅಂತ ನನ್ನ ಪ್ರಕಾರ. ಅವರು ಕೆಲಸ ಮಾಡ್ತಕ್ಕಂಥದ್ದನ್ನು ನೋಡಿದ್ರೆ ಬಹುತೇಕ ಆದ ಶಾಸಕರನ್ನು ನೋಡಿದ್ರೆ ನಾವು ಮುಂದೆ ಖುಷಿ ಒಂದೇ ಸ್ಥಾನದಲ್ಲಿರುವ ಶಾಸಕ ಯಾವ ಬಹುತೇಕ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾರೆ. ವಿಶೇಷವಾಗಿ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಶಾಲೆಗಳ ವಿಜಯ ಇರ್ಬೋದು, ಸುಮಾರು ಕೆಲಸ ಅಥವಾ ಇನ್ನೊಂದು ಮುಂದುವರೆದ ಭಾಗವಿದ್ದಾರೆ. ಏನಂತ ಹೇಳಿದ್ರೆ ಡಾಕ್ಟರ್ ಕಾವು ಎಂಬ ದೇವತೆ. ನೀವು ಬೆಳಿಗ್ಗೆ ಅಸೆಂಬ್ಲಿಗೆ ಹೋದ್ರೆ ಬಹುತೇಕ 100 ಪೇಷಂಟ್ ಅನ್ನು ನೋಡ್ತಾರೆ. ಅವ್ರು ಯಾಕೆ ಬರ್ತಾರೆ ಡಾಕ್ಟರ್ ಕಾವು ಎಂಬ ದೇವತೆ ಅಂತ ಹೇಳಿದ್ರೆ, ಡಾಕ್ಟರ್ ಕಾವು ಎಂಬ ಡಾಕ್ಟರ್ ಆ ಫೀಲ್ಡಲ್ಲಿ ಛತ್ತೀಸ್ಗಢದಲ್ಲಿ ಬಂಗಾರಾಮ್ ತಾಲೂಕುಗಳಿದೆ. ಕಾಲ ಪ್ಲೇಗ್ ಬಂದ ಸುಮಾರು 1000 ಜನರು ಸತ್ತೋಗ್ಬಿಡ್ತಾರೆ. ಆ ಸತ್ತೋಗಿದ್ದ ಸಂದರ್ಭದಲ್ಲಿ ನಾವು ಸೇವೆ ಮಾಡಲ್ಲ. ಸೇವೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಜನರು ದೇವರಿಗೆ ಯಾವುದಿಲ್ಲ ನಮಗೆ ಈ ಕಾಲು ನಮಗೆ ದೇವರಿಗೆ ಕಷ್ಟಪಟ್ಟು ಅವರೇ ಬೇರೆ ಭಾಗದಲ್ಲಿ ಕೂರಿಸಿ ಪೂಜೆ ಮಾಡ್ತಾರೆ. ಈಗ ನೀವು ಬಂಗಾರಾಮ್ ಅಲ್ಲಿ ಟೆಂಪಲ್ ಹೋದ್ರೆ ಊರಿನ ಏನಿದೆ ಎಂದು ದೀಪ ಬೆಳೀತಾ ಇರ್ತದೆ. ಆ ಊರಿನ ಜನರು ಕೇಳಿದ್ರೆ ಅದು ನಾವು ಡಾಕ್ಟರ್ ಕಾಲು ಎಂಬತಕ್ಕಂಥ ದೇವತೆ ಹೇಳ್ತೀವಿ. ಅಂದ್ರೆ ನಾವು ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ ಅವ್ರಿಗೆ ಒಂದು ದೈವತ್ವವನ್ನು ಕೊಡೋ ಶಕ್ತಿ ಜನರಿಗೆ ಪಡೆಯಲ್ಲ. ಸೊ ಅದು ಪುಸ್ತಕ ಅಂತ ಹೇಳಿ ನಾನು ಶಾಸಕರಿಗೆ ನಾವು ಅಭಿನಂದನೆಗಳಿಗೆ ಸಲ್ಲಿಸಬೇಕಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ 100 ಜನ ಪೇಷಂಟ್ ನೋಡ್ತಾರೆ. ಶೈಕ್ಷಣಿಕವಾಗಿರ್ತಕ್ಕಂಥ ವಾತಾವರಣ ತರಬೇಕು ಅಂತ ಎಲ್ಲ ಭೇಟಿ ಕೊಡ್ತಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಏನೋ ಬದಲಾವಣೆ ತರಬೇಕು, ಆರೋಗ್ಯ ಕ್ಷೇತ್ರದ ಮಾದರಿ ಇರಬೇಕು, ಆರೋಗ್ಯ ಕ್ಷೇತ್ರಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಈ ಹಿನ್ನೆಲೆಗಳಿಗೆ ಬಂದಾಗ ನಮಗೂ ಡಾಕ್ಟರ್ ಎಂ ಟಿ ಶ್ರೀನಿವಾಸ್ ಒಂದು ರೀತಿ ಕಾಣ್ತಾರೆ. ಹಾಗಾಗಿ ಡಾಕ್ಟರ್ ಎಂ ಟಿ ಶ್ರೀನಿವಾಸರನ್ನ ನಾವೆಲ್ಲ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಶಿಕ್ಷಕ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನಮಗೆ ಕೆ ಶಿಕ್ಷಣ ತರಲಿಕ್ಕೆ ಪ್ರಯತ್ನ ಮಾಡಿ ನಾವು ಮೊಬೈಲ್ಗಳನ್ನು ಆಫ್ ಮಾಡಿದ್ರೆ ದೊಡ್ಡ ಸುದ್ದಿ ಆಯ್ತದೆ. ಎಲ್ಲ ಟಿವಿ ಮಾಧ್ಯಮದಲ್ಲಿ ಬರುತ್ತದೆ. ಕೂಡಲಿಗಳಲ್ಲಿ ಬಾಲಕೋಶಗಳಿಗೆ ಬೆಳಿಗ್ಗೆ ಸಂಜೆ 7 ಗಂಟೆಯಿಂದ ಸ್ಟಾಪ್ ಮಾಡಿ ಮೊಬೈಲು ಮತ್ತು ಟಿವಿ ಸ್ಟಾಪ್ ಮಾಡಿದ್ರೆ ಎಲ್ಲ ಅಂತರಿಸೋದು. ಸೊ ಆ ಪ್ರಯತ್ನಕ್ಕೆ ಎಲ್ಲ ಬಾಲಕೋಶಗಳು ಸಹಕರಿಸಿದೆ. ನಾವು ಟೀಚರ್ಸ್ ಅದು ದೊಡ್ಡ ಪ್ರಯತ್ನವಾಗಿ ಕೆಲಸವನ್ನು ಮಾಡಿದ್ರು. ನಮ್ಮಲ್ಲಿ ಮೊಬೈಲ್ ಬಾಕ್ಸ್ ಅನ್ನು ಮಾಡಿದ್ವಿ. ಯಾವ ಮೊಬೈಲ್ಗಳನ್ನ ಶಾಲೆಗೆ ಬಳಸಂಗಿಲ್ಲ ಅಂತಕ್ಕಂಥ ಒಂದು ಆಯ್ಕೆ ಮಾಡಿದ್ವಿ. ಎಲ್ಲ ಟೀಚರ್ಸ್ ಕಳಿಸ್ಬಿಟ್ಟು ಒಂದು ಮೊಬೈಲ್ ಡಬ್ಬಿಯಲ್ಲಿ ಇಟ್ಟು ಅದರಲ್ಲಿ ಮೊಬೈಲ್ ಹಾಕತಕ್ಕಂಥ ಪ್ರಯತ್ನ ಮಾಡಿ ಟೀಚರ್ಸ್ ಎಷ್ಟು ಸಾಧ್ಯ ಅಷ್ಟು ಪಾಠ ಮಾಡೋದ್ರ ಹೆಚ್ಚು ಗಮನವನ್ನು ಕಳಿಸಿದ್ವಿ. ಸೊ ಈಗ ವಿನೂತವಾಗಿರ್ತಕ್ಕಂಥ ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಹಾಗಾಗಿ ಎಲ್ಲ ಟೀಚರ್ಸ್ಗಳಿಗೆ ಮತ್ತು ನಾನು ತುಂಬಾ ಪಾಸಿಟಿವ್ ಆಗಿ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರಗಳಿದ್ರೆ ನೀವೆಲ್ಲರೂ ವಿಶೇಷವಾಗಿ ಶಿಕ್ಷಣ ಇಲಾಖೆ ಪರವಾಗಿ ಹಾರ್ದಿಕ ಕೃತಜ್ಞತೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಹಾಗೆಯೇ ಕೂಡಲಿ ತಾಲೂಕಿಗೆ ಸಂಬಂಧಪಟ್ಟ ನಮ್ಮ ಶಿಕ್ಷಣದ ಬಗ್ಗೆ ನಮ್ಮ ಮೀಡಿಯವರು ವಿಶೇಷವಾಗಿ ನಮ್ಮ ಬಹಳಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಅವರೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಪರವಾಗಿ ಇವಾಗ ಕೂಡಲಿ ತಾಲೂಕು 95% ರಿಸಲ್ಟ್ ಬಂದಿದೆ. ನಮಗೆ ಫಿಸಿಕಲ್ ಪೊಸಿಷನ್ ಇರಬೇಕು. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ 100% ಫಲಿತಾಂಶ ಪಡೆದಿರ್ತಕ್ಕಂಥ ಬಹುತೇಕ 35 ಶಾಲೆಗಳು ನಮ್ಮಲ್ಲಿದೆ. ಅದರ ಪ್ರಮಾಣ ಮುಂದಿನ ವರ್ಷಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಆ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ನಾವು ಏನೇ ಸಹಕಾರ ಬೇಕು ಕೂಡ ನಾವು ಸಿದ್ಧನಾಗಿದೆ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ. ಹಾಗಾಗಿ ಇವೆಲ್ಲವೂ ಆ ಪ್ರಯತ್ನವನ್ನು